ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಮೇ ಬಿ ಇದು ಪಾರ್ಟ್ 2 ಆಗಿರ್ಬೋದು, ಅಥವಾ ಅದೇ ವಿಡಿಯೋಲ್ಲೇ ಕಂಟಿನ್ಯೂ ಆಗ್ತಾ ಇರ್ಬೋದು. ಎಲ್ಲರೂ ಎದ್ದಿದ್ದೀವಿ, ಎಲ್ಲ ಫ್ರೆಶ್ ಆಗ್ತೀವಿ ಮತ್ತೆ. ಬಟ್ ಮೇನ್ ಕಾರಣ ನಾವೆಲ್ಲ ಸೇರಿರೋದು ಯಾಕಂದರೆ ಅನಿಕೇತರು ಮನೆ ದೇವರು ಬಂದು ಜ್ಯೋತಿಬಾ ಅಂತ ಕೊಲ್ಲಾಪುರಲ್ಲಿ ಜ್ಯೋತಿಬಾ ಅನ್ನೋ ಬೆಟ್ಟದ ಮೇಲೆ ಇರೋದು. ವರ್ಷಕ್ಕೊಂದ್ಸತಿ ಜಾತ್ರೆ ಆಗುತ್ತೆ. ಎಲ್ಲರೂ ಇಲ್ಲಿ ಊರವರೆಲ್ಲ ಇಲ್ಲಿ ಸೇರ್ತಾರೆ. ಸೇರಿಬಿಟ್ಟು 100 ಕಿಲೋಮೀಟರ್ ಬಹುಶಃ ಪಾದಯಾತ್ರೆ ಮಾಡಿಕೊಂಡು ಅಲ್ಲಿವರೆಗೂ ಹೋಗ್ತೀವಿ. ಸೊ ಅದಕ್ಕೆ ಭಾಗಿಯಾಗಕ್ಕೆ ನಾವೆಲ್ಲ ಇಲ್ಲಿ ಬಂದಿರೋದು. ವ್ಲಾಗ್ ತುಂಬ ಚೆನ್ನಾಗಿರುತ್ತೆ, ಕೊನೆವರೆಗೂ ನೋಡಿ. ಪ್ರೀವಿಯಸ್ ಪಾರ್ಟ್ ಏನಾದ್ರು ನೋಡಿಲ್ಲ ಅಂದರೆ ಈ ಬಟನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ದಯವಿಟ್ಟು ಹೋಗಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊಟ್ಟೆ ಹಾಕಕ್ಕೆ ಕೂತಿದೆಯಲ್ಲ ಅನಿಕೇತ್? ಹಾಯ್, ಗುಡ್ ಮಾರ್ನಿಂಗ್. ನನ್ನ ಮಗನೇ ಹೇಳ್ಬೇಡ ಹಂಗೆ ಅಂತ ಇದೆ. ನೋಡಿ, ಇಲ್ಲೂ ಮ್ಯಾಂಗೋಗಳಿದೆ. ಎಲ್ಲ ಮನೆ ಪಕ್ಕದಲ್ಲೇ ಇದೆ ತೋಟ ಎಲ್ಲ. ಇದು ಜಮೀನೇ ಇದು. ಇನ್ನೂ ಎಷ್ಟು ಟೈಮ್ ಆಗುತ್ತೆ ನಿಕೇತ್ ಫುಲ್ ಹಣ್ಣಾಗಕ್ಕೆ? ಇದು 1 ತಿಂಗಳಾಗುತ್ತೆ. ಇನ್ನು ನೆಕ್ಸ್ಟ್ ತಿಂಗಳಲ್ಲಿ ಇದಾಗುತ್ತೆ. 1 ತಿಂಗಳಾಗುತ್ತೆ. ಸೂಪರ್. ಎಷ್ಟು ಮರಗಳಿದೆ? ಅಲ್ಲೊಂದಿದೆ ನೋಡಿ, ಒಂದು 10-15 ಇದೆ. 10-15 ಇದೆ. ಎಲ್ಲ ಕೊಡುತ್ತಾ ಹಣ್ಣು? ಹೌದು, ಮತ್ತೆ ಸೂಪರ್. ಈ ಮರ ತುಂಬಾ ಟೇಸ್ಟಿ ಇದೆ. ಇದಾ? ಮತ್ತೆ ಬಂದೇ ಇಲ್ಲ? ಬಂದಿಲ್ಲ ಇವಾಗ. ಇಲ್ಲಿ ನೋಡಿ, ಸಕ್ಕದಾಗಿದೆ, ದೊಡ್ಡದಾಗಿದೆ. ಇದು ತುಂಬಾ ಇದೆ ಮ್ಯಾಂಗೋಸ್. ಊರಲ್ಲಿ ಜೀವನ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಸಿಟಿ ಬಿಟ್ಟು ಇಲ್ಲೇ ಬಂದ್ರೆ ಹೆಂಗಿರ್ತೀಯ? ಆರಾಮಾಗಿರ್ತೀಯಲ್ಲ? ಫುಲ್ ಮಜವಾಗಿರ್ತೀಯ. ಪ್ರಪಂಚನೇ ಮರ್ತೋಗ್ಬಿಡುತ್ತೆ. ಏನು ಟ್ರಾಫಿಕ್ ಇಲ್ಲ, ಏನಿಲ್ಲ ಅಲ್ಲ. ಸೂಪರ್. ಇದು ನೀರ್ ಬರಕ್ಕೆಲ್ಲ ನೋಡಿ, ಇಲ್ಲಿ ಹೋಲ್ ಇದೆಯಾ? ಇಲ್ಲಿ ತೋರ್ಸು. ಇಲ್ಲಿ ಹೋಲ್ ಇದೆ ನೋಡು. ಇಲ್ಲಿಂದ ಇಲ್ಲಿ ಇದಕ್ಕೆ ಮಾತ್ರ ನೀರು ಬೀಳುತ್ತೆ. ಆ ತರ ಸಿಸ್ಟಮ್ ಮಾಡಿದ್ದಾರೆ ನೀರು ಉಳಿತಾಯ ಮಾಡೋದಕ್ಕೆ. ಒಂದೊಂದೇ ಡ್ರಾಪ್ ಬೀಳುತ್ತೆ. ಒಂದೊಂದೇ ಡ್ರಾಪ್ ಬೀಳುತ್ತೆ. ಅರ್ಥಾಯ್ತಾ? ಓಕೆ. ಸೈಡಲ್ಲಿ ಯಾವ್ದಿದು ಚೇಂಜ್ ಮಾಡ್ತಾ ಇದ್ರು, ಈಗ ಪೂರ್ತಿ ಬಿಡ್ತಾ ಇದ್ರು. ಎಲ್ಲ ಯಾವ್ದಿದು? ಶುಗರ್ ಕೇನ್. ಶುಗರ್ ಕೇನ್. The shadows play, the wind hums songs at the break of day. ತಿರ್ಗಾ ಹೋಗ್ತಾ ಇದೀವಿ ಇವಾಗ ಬಾವಿಗೆ ಸ್ನಾನ ಮಾಡಕ್ಕೆ. ನಡೀರಿ, ಹುಡುಗರು ಹೋಗಿದ್ದಾರೆ, ಎಲ್ಲ ಬೇರೆ ಹುಡುಗರು ಬಂದವ್ರು. ನಡೀರಿ, ಮಜಾ ಬರುತ್ತೆ. ಇವಂತೂ ಫುಲ್ ಚಳಿ ಇರುತ್ತೆ. ನಿನ್ನೆ ಲೇಟಾಗಿ ಹೋಗಿದ್ವಿ. ಎಷ್ಟೊತ್ತಿಗೆ ಹೋಗಿದ್ವಿ ನಾವು? ನಿನ್ನೆ ಮಧ್ಯಾಹ್ನ ಹೋಗಿದ್ವಿ, 1 ಗಂಟೆಗೆ. ಓಕೆ, 1 ಗಂಟೆ ಹೋಗಿದ್ವಿ. ಇವಾಗ ಒಂದು 8 ಗಂಟೆ ಆಗಿದೆಯಾ? ಇವತ್ತು ಬೆಳಿಗ್ಗೆ 8 ಗಂಟೆ. ಇವಾಗ 8 ಗಂಟೆ ಆಗಿದೆ. ಸಖತ್ ಕೂಲಾಗಿದೆ, ಒಳ್ಳೆ ಕೂಲಾಗಿರುತ್ತೆ ನೀರು. ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್. ಅದಾದ್ಮೇಲೆ ತೋರಿಸ್ತೀನಿ. Where the shadows play, the wind hums songs at the break of day. ನೋಡಿ, ಹುತ್ತ ಸ್ನೇಕ್ದಲ್ಲ? ಹೌದು. ಓಕೆ, ಚಿಕ್ಕ ಚಿಕ್ಕ ಹೋಲ್ಸ್ ಎಲ್ಲ ಇದೆ. ನಾಗರಾವಲ್ಲ ಅನ್ಸುತ್ತೆ, ತುಂಬಾ ಚಿಕ್ಕದಿದೆ. ಯಾವ್ದೋ ಬೇರೆ ಹಾವು. ಯಾವ್ದನ ಇರ್ಲಿ, ಬಟ್ ಇರಕ್ಕೆ ಯಾವುದೇ ಮನೆ ಇದು ನಿಮ್ಗೆ ಗೊತ್ತಿಲ್ವಾ? ಆಯ್ತಪ್ಪ, ಆಯ್ತು. ಇವಾಗ ಹೋಗ್ತಾ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ನಿಮ್ಮ ಫುಲ್ ಹತ್ರ ಇದೀವಿ, ಬಾವಿ ಹತ್ರ ಇದೀವಿ ಅಂತ ಹೇಳಿ. ಬಾವಿ ಬಂತು ನೋಡಿ. ನಿನ್ನೇನು ಇಲ್ಲೇ ಬಂದಿದ್ವಿ. ಹಳೆ ಪಾರ್ಟ್ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಳ್ಳಿ, ಸಖತ್ತಾಗಿದೆ. ಆಹಾ, ಹುಡುಗರು ನೋಡಿ ಆಲ್ರೆಡಿ ರೆಡಿಯಾಗಿ ನಿಂತವ್ರೆ. ಹೋಗ್ತೀವಿ ರೀ, ಹೋದ್ಮೇಲೆ ತೋರಿಸ್ತೀವಿ. ಹಾಯ್, ಹೊಡಿಯೋ ಡೈ ಹೊಡಿ. ನೀನು ನೋಡಿ.
ಒಳ್ಳೆ ಫ್ಲಾಟ್. ಏಯ್ ಒತ್ತಿಗೆ ಬಂದೇ ಇರೋ. ಟ್ರೈಪಾಡ್ ಹಾಕಿ ಇಕ್ಕಿದ್ದೀನಿ, ಎಂಜಾಯ್ ಮಾಡಿ. Baila conmigo bajo la luna. Fuego, fuego, nuestra canción. We keep it moving all through the night. Feel the ocean, waves in the sound. Palms are swaying. Let's get भाई मज़ा आया, और मैं ये जो मज़ा है हिंदुस्तान के हर व्यक्ति को देना चाहता ಎಲ್ಲ ಆಯ್ತು, ಹೋಗೋದು ಇವಾಗ. ಕೊಂಡು ಹೋಗ್ಬೇಕು ಇವಾಗ. ಪರ್ವತ ಶ್ರೇಣಿಗಳು. ಹೋದ್ಮೇಲೆ ಸಿಗೋಣ. ಬಾಯ್ ಬಾಯ್. ಬಾಯ್ ಬಾಯ್. ಮತ್ತೆ ಯಾವಾಗ ಬರ್ತೀನೋ ಗೊತ್ತಿಲ್ಲ. ಬಾಯ್ ಬಾಯ್. ಅಯ್ಯೋ ಆಯ್ತು. ನೋಡಿ, ಬಾಳು ಮಾಮ ಅವ್ರದ್ದು ದೇವಸ್ಥಾನ ಇದೆ ಈ ಊರಲ್ಲಿ. ಸೀರಿಯಲಲ್ಲಿ ನೋಡಿರ್ಬೋದು ನೀವು, ಕನ್ನಡದಲ್ಲಿ ಬರುತ್ತೆ ಕಲರ್ಸಲ್ಲಿ ಬಾಳು ಮಾಮ. ನಾವು ನೋಡ್ತೀವಿ ಮನೆಯಲ್ಲಿ. ಈ ಸತಿ ಅಲ್ಲಿ ಹೋಗ್ತಾ ಇದೀವಿ, ಅದಕ್ಕೆ ವ್ಲಾಗ್ ಪೂರ್ತಿ ಕೊನೆವರೆಗೂ ನೋಡಿ. ಮೇ ಬಿ ನೆಕ್ಸ್ಟ್ ಪಾರ್ಟಲ್ಲಿ ಬರ್ಬೋದು, ಯಾಕಂದರೆ ಆಚೆ ನಾಡಿದ್ದು ಅಥವಾ ಅದೇ ನೆಕ್ಸ್ಟ್ ದಿನ ಹೋಗ್ತೀವಿ ಅನಿಸುತ್ತೆ. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ. ಅದೇ ನೋಡಿ, ನಿನ್ನೆ ರಾತ್ರಿ ತೋರಿಸಿದ್ವಲ್ಲ ಮಾವಿನ ತೋಟ, ಅದೇ ಹಿಂಗಿದೆ, ಬ್ಯೂಟಿಫುಲ್. ಟೆಂಪಲ್ಗೆ ಹೋಗ್ತಾ ಇದೀವಿ, ಬಾಳು ಮಾಮ ಟೆಂಪಲ್. ಚಿಕ್ಕದಾಗಿದೆ ಅಂತೆ ಇಲ್ಲಿ. ಎಲ್ಲ ಮನೆ ಮುಂದೆ ಕೋಳಿಗಳು ಸಾಕೊಂಡು. हो चांगलं. ಬಾಳು ಮಾಮ ಅವ್ರ ಟೆಂಪಲ್ ಚಿಕ್ಕದಾಗಿ. ಮತ್ತೆ ಸಿಗೋಣ. ಓಕೆ ಮುಂಚೆ ರೋಡ್ ಚೆನ್ನಾಗಿಲ್ಲ, ಫುಲ್ ಮಣ್ಣು ಹೊಡಿತಿತ್ತು. ಓಕೆ, ಏನು ಹೇಳೋದು ಸ್ಟೋರಿ? ಬಾಳು ಮಾಮ ಅವ್ರದ್ದು ಟೆಂಪಲ್ ಇದೆಯಲ್ಲ, ಬಾ ಮಾಮದು ಏನ್ ಜಾತ್ರೆ, ಅದು ಊರೂರ್ಗೆ ಸುತ್ತಾಡುತ್ತೆ ಶಿಪ್ಸು, ಕುರಿಗಳು. ಕುರಿಗಳು. ಆ ಕುರಿ ಏನಾಗಿತ್ತು, ಅಲ್ಲಿ ಒಂದು ಗುಂಪಲ್ಲಿ ಕುರಿ ಇರೋದು ಒಂದು ಸತ್ತೋಗಿತ್ತು. ಅಲ್ಲಿ ಹೌದಾ? ಸತ್ತೋದಿಕ್ಕೆ ಆ ಜಾಗದಲ್ಲಿ ಇದ್ ಮಾಡ್ಬಿಟ್ಟು ಅದು ಬಾಳು ಮಾಮ ದೇವಸ್ಥಾನ ಅದು ಕಟ್ಟಿದ್ದಾರೆ. ಅವಾಗ ಇವ್ರು ಸೇವೆ ಮಾಡ್ತಾವ್ರೆ ನಮ್ಮೂರವ್ರು. ಒಳ್ಳೇದು. ತುಂಬಾ ಕುರಿ ಸಾಕ್ತಾ ಇದ್ರು ತಾನೇ ಅವರು? ಹೌದು, ಸೀರಿಯಲ್ ಎಲ್ಲ ಅದೇ. ಅವ್ರು ಊರೂರ್ಗೆ ಹೋಗ್ತಾ ಇರುತ್ತೆ ಕುರಿ. ಎಲ್ಲ ಅವ್ರಿಗೆ ಅನ್ಸುತ್ತೆ, ಅಲ್ಲಿ ಬಂದು ನಿಂತ್ಕೊಂಡ್ಬಿಡುತ್ತೆ. ಅಲ್ಲಿ ಎಲ್ಲಿ ನಿಂತ್ಕೊಂಡುತ್ತೆ ಅಲ್ಲಿ ಒಂದ್ 3-4 ದಿನ ಸೇವೆ ಮಾಡ್ತಾರ ಆ ಊರವರು. ಸೇವೆ ಮಾಡಿ ಒಂದು ಕುರಿ ಅಲ್ಲಿ ಸತ್ತೋಗಿತ್ತು, ಅದಕ್ಕೆ ಅಲ್ಲಿ ಅದೇ ಜಾಗದಲ್ಲಿ ದೇವಸ್ಥಾನ ಕಟ್ಟಿದ್ರು. ಸೂಪರ್. ಟೈಮ್ ಇವಾಗ ಹೊರಡೋದು, ದೇವಸ್ಥಾನದ ಹತ್ರ ಹೋಗ್ತೀವಿ. ಅಲ್ಲಿ 100 ಜನ ಎಲ್ಲ ಸೇರಿರ್ತಾರೆ. ಅಲ್ಲಿಂದ ಯಾತ್ರೆ ಶುರು. 120 ಕಿಲೋಮೀಟರ್ ಹೋಗ್ಬೇಕಂತೆ ಜ್ಯೋತಿ ಇವಾಗ ತಲುಪಕ್ಕೆ. ಸೊ ಸ್ಟೇ ಟ್ಯೂನ್ಡ್. ಆಟ ಮಾಡಿ ಹೋಗ್ತಾ ಇದೀವಿ. ನಡ್ರಿ ಹೋಗೋಣ. ಫುಲ್ ಅಡ್ವೆಂಚರಸ್ ಆಗಿರುತ್ತೆ 120 ಕಿಲೋಮೀಟರ್ ಹೋಗೋದಂದ್ರೆ. 2 ದಿನ ನಡೀತೀವಿ ಕಂಟಿನ್ಯೂಸ್. ಬಾ ನಿಕೇತ್.
ಹಾ ಓತಿಕೇತ. ಇಲ್ಲಿಂದ ಹೋಗ್ತೀವಿ ಇವಾಗ. ಇಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ ಹಾ ಹಾ ಜ್ಯೋತಿಬಾ ಟೆಂಪಲ್ ತನಕ. 120 ಕಿಲೋಮೀಟರ್ ಅಲ್ಲ? ಬಂದ್ಬಿಟ್ಟು ಇಲ್ಲಿಂದ ಹಾ 120 ಕಿಲೋಮೀಟರ್ಸ್ ಇದೆ. ಅದು ಕೊಲ್ಲಾಪುರಲ್ಲಿ ಬರುತ್ತೆ. ಓಕೆ. ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಇಂದ 20 ಕಿಲೋಮೀಟರ್ಸ್ ಬೆಟ್ಟದ ಮೇಲೆ ಹತ್ಬಿಟ್ಟು ಅಲ್ಲಿರೋದು. ಹೋದ ಸತಿ ಡೈರೆಕ್ಟ್ ಹೋಗಿದ್ವಿ ನಾವು ಬೆಟ್ಟದ ಮೇಲೆ ಹೋದ ವರ್ಷ. ಸರಿ ಸಿಗೋಣ. ಹಾ ಹಾ ಹಂಗೆ ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಊರ್ದು ಆ ಥರ ಬಾವುಟ ಮಾಡ್ಕೊಂಡಿರ್ತೀರಲ್ಲ? ಹೌದು. ಹೋದ ವರ್ಷ ನೋಡಿದ್ದೆ, ಇದು ಇದು ಕೆಳಗಡೆ ತಾಗದೇ ಇರೋ ತರ ನೋಡ್ಕೊಂತಾರೆ ಎಲ್ರು. ಹೌದು. ಆ ಕಡೆ ಈ ಕಡೆಯಿಂದ 4 ಕಡೆನೂ ಹಗ್ಗ ಕಟ್ಟಿರ್ತಾರೆ. ರೆಸ್ಪೆಕ್ಟ್ಫುಲಿ ಅದನ್ನ ಇದು ಮಾಡಬೇಕು. ಯಾವತ್ತು ಅದ್ರ ಕೆಳಗಡೆ 120 ಕಿಲೋಮೀಟರ್ನು ಎತ್ಕೊಂಡು ಹೋಗ್ತಾರೆ ನೋಡಿ. ಎಂತ ದಮ್ಮಿರ್ಬೇಕು. ಸೂಪರ್. ಅಲ್ಲೊಂದ್ಮೇಲೆ ತೋರಿಸ್ತೀನಿ ನೋಡಿ. ಬಿಸಿಲಿನ್ನೂ ಜೋರಾಗಿಲ್ಲ, ಬಿಸಿಲು ಬಂದ್ರೆ ಅಷ್ಟೇ ನಾವು ವಾಪಸ್ ಮನೆಗೆ ಹೋಗಷ್ಟಲ್ಲ ಅಷ್ಟೇ. ಏನಾಗಿರ್ತೀವೋ ಏನೋ ಗೊತ್ತಿಲ್ಲ. ಅಲ್ಲೇನು ಏನಾಗೋದು ಸುಟ್ಟೋಗ್ಬಿಟ್ಟಿರ್ತೀವಿ. ಏನಾಗಿರ್ತೀವಿ ಅಷ್ಟೇ. ಹಾ ಟ್ಯಾನ್ ಆಗಿರ್ತೀವಿ. ಹೊಟ್ಟೆ ಅಂತೂ ಸ್ವಲ್ಪ ಕರಗಿರುತ್ತೆ. ಕೂತು ಬೆಂಗಳೂರಲ್ಲಿ ಕಂಟಿನ್ಯೂಸ್ 2 ದಿನ ನಡೀತೀವಲ್ಲ ನಿಖಿತ್? 3 ದಿನ. ಇವತ್ತು ನಡೀತೀವಿ, ನಾಳೆ ಕಂಟಿನ್ಯೂಸ್ ಅಂದ್ರೆ ಆತರ ಇಲ್ಲ, ನೈಟ್ ಮಾಡ್ಕೊಂತೀವಿ. ಓಕೆ, ಅದು ಗೊತ್ತು ಬಿಡು. ಆಯ್ತು, ನಾಳೆ ನಡೀತೀವಿ, ಮತ್ತೆ ನಾಡಿದ್ದು ನಡೀತೀವಿ. ನಾಳಿದ್ದು ಸಾಯಂಕಾಲ 6 ಗಂಟೆಗೆ ನಾವು ಜ್ಯೋತಿಬಾ ಗುಡಿ ಹತ್ರ ಇರ್ತೀವಿ, ಕೊಲ್ಲಾಪುರ ಟೆಂಪಲ್ ಹತ್ರ. ಓಕೆ ಸೂಪರ್. ಹೋದ ವರ್ಷ ಆ ಪಾಯಿಂಟ್ ಅಲ್ಲಿ ನಾವು ಹೋಗಿದ್ವಿ ನಾವೇ. ಬೆಟ್ಟ ಆಟೋಯಿಂದಾನೇ ಹಾಕೊಂಡು ಹೋಗ್ಬಿಟ್ಟಿದ್ವಿ. ಈ ಸತಿ ಎಲ್ಲಾ ಜರ್ನಿನೂ ನಾವು ಪಾಲ್ ತಗೊಂತಾ ಇದೀವಿ. ಸೂಪರ್ ಆಗಿರುತ್ತೆ. ಫುಲ್ ಅಡ್ವೆಂಚರಸ್ ಆಗಿರುತ್ತೆ. ಲಿಕ್ಕಿದೀರಿ. ಏನಂತಾರೆ ಇದನ್ನ? ಸಾಸನ್ ಕಟ್ಟಿ ಅಂತಾರೆ. ಹಾ, ಜ್ಯೋತಿಬಾ ಪ್ರತಿ ವರ್ಷ ಇದ್ ಮಾಡ್ತಾರೆ. ಇಲ್ಲಿಂದ ತಗೊಂಡ್ ಹೋಗ್ತಾರೆ. ಇಲ್ಲಿಂದ ಜಾತ್ರೆ ನಡ್ಕೊಂಡು ತಗೊಂಡ್ ಹೋಗ್ತಾರೆ. ಜಾತ್ರೆ ಇರುತ್ತೆ. 3ನೇ ದಿನ ಜ್ಯೋತಿಬಾ ಟೆಂಪಲ್ ಹತ್ರ ಡ್ಯಾನ್ಸ್ ಆಡಿಸ್ಬಿಟ್ಟು ತಗೊಂಡ್ಬರುತ್ತೆ. ಒಳ್ಳೆ ಮಜಾ. ಹೋದ ವರ್ಷನೂ ಬಂದಿದ್ದೆ, ಚೆನ್ನಾಗಿತ್ತು. ಸೂಪರ್. ಯಾವ ತರ ಇರುತ್ತೆ ಎಲ್ಲ ತೋರಿಸ್ತೀವಿ. ಹಾಯ್ ಮಾಡೋ ಪಿಲ್ಯ. ಹೋದ ವರ್ಷ ಸಿಕ್ಕಿದ್ದ. ಇನ್ನೊಂದು ಮೂವ್ ಕೊಟ್ಟವ್ರೆ, ನೋವು ಬಂದ್ರೆ ಹೊಡ್ಕೊಳಕ್ಕೆ. ಕಾಲ್ ನೋವು ಬಂದ್ರೆ ನನ್ಗೆ ಉಪಯೋಗ ಬರಲ್ಲ, ಅದ್ರೆ ನಮ್ಮ ಅಜ್ಜಿಗೆ ಕೊಡ್ತೀರಿ ಅಷ್ಟೇ. ಬರುತ್ತೆ ಉಪಯೋಗ. ಸಾಯಂಕಾಲ ಗೊತ್ತಾಗುತ್ತೆ ಉಪಯೋಗನ ಅಂತ. ನೋಡೋಣ. ನಾನು ಫಸ್ಟ್ ಟೈಮ್ ನಾನು ಕೇದಾರ್ನಾಥ್ಗೆ ಹೋಗಿದ್ದೀನಿ. ಅದೇ ಧೈರ್ಯದ ಮೇಲೆ ಹೋಗ್ತಾ ಇದ್ದೀನಿ. ಕಾಲು ನೋವು ಬಂದೇ ಬರುತ್ತೆ ಪಕ್ಕ. ಗುಲಾಲ್ ಅಂತಾರೆ ಇದನ್ನ, ಎಲ್ಲರೂ ಹಚ್ಕೊಂಡಿರ್ತಾರೆ. ಅದೇ ಇವಾಗ ಇಟ್ಕೊಂಡು ಹೋಗೋದು. ಏನಂತಾರ ಅದನ್ನ? ಅನಿಕೇತ್ ಹಂಗೆ ತಗೊಂಡೋಗ್ತಾರಲ್ಲ? ಹೌದು. ಆಮೇಲೆ ಇದು ಮಾಡ್ತಾರೆ ಮೇಲೆ. ಓಕೆ ಸ್ಟಾರ್ಟ್ ಆಯ್ತು. ನಡೆಯೋದು ಅಣ್ಣ. ಕಿತ್ನಾ ಚಲೇಂಗೆ. ಒಳ್ಳೊಳ್ಳೆ ಸ್ಪಾಟ್, ಮೇನ್ ಸ್ಪಾಟ್ ಊರ್ ಬಂದಾಗ ಅದನ್ನ ಸೀದಾ ಮಾಡಿ ಡ್ಯಾನ್ಸ್ ಆಡಿಸ್ತಾರೆ. ಸಖತ್ತಾಗಿರುತ್ತೆ. क्या बोल रहे हैं मराठी में? हम आए हैं ना, हाँ गणेश मंदिर सब लोग आएंगे, दर्शन देंगे. ऐसा है. ಏನ್ ಹೇಳಿದ್ರಲ್ಲ ನಿಖಿತ್? ಏನ್ ಹೇಳಿದ್ರು? ಜ್ಯೋತಿಬಾದು ಸಾಸನ್ ಕಟ್ಟಿ ಇಲ್ಲಿ ಬರ್ತಾ ಇದೆ ಅಂತ ಸ್ವಾಗತ ಮಾಡ್ತಾರೆ. ಗಣೇಶ ದೇವಸ್ಥಾನ ಇರ್ಲಿ, ಪರವಾಗಿಲ್ಲ. ಕೆಲಸ ಮಾಡೋ, ಇಲ್ಲಿಯಾಗ ಜೊತೆಗೆ ಇರ್ಕೋ. ಅವ್ನು ಹಿಂದಿಯಲ್ಲಿ ಎಲ್ಲ ಕೇಳಿ, ಹಿಂದಿಯಲ್ಲಿ ಹಾಕ್ಬಿಟ್ರು. अच्छा हिंदी, हमको भी हिंदी आता. ಮಾಹಿತಿ ಪೂರ್ಣಪಡಿ. ಇದು ಗಣೇಶ ಮಂದಿರ. ಇವತ್ತು ಈ ವರ್ಷದಲ್ಲೇ ಕಟ್ಟಿರೋದು ಇದು ಗಣೇಶ ಮಂದಿರ. ಓಕೆ, ಓಕೆನಾ? ಗಣೇಶ ದೇವಸ್ಥಾನ. ಹೋಗೋಣ. ತುಂಬಾ ಚೆನ್ನಾಗಿದೆ.
ಓಂ ಗಂ ಐಂ ಗಣಪತಯೇ ಓಕೆ. ನಡೀರಿ. ಹಿಂಗೆ ಊರಿನವರೆಲ್ಲ ಅರೇಂಜ್ಮೆಂಟ್ ಮಾಡಿರ್ತಾರೆ, ಭಕ್ತಾದಿಗಳಿಗೆಲ್ಲ ಶರ್ಬತ್ತು ಅಥವಾ ಏನಾದ್ರು ತಿನ್ನೋ ವ್ಯವಸ್ಥೆ ಮಾಡಿರ್ತಾರೆ ಅಲ್ಲಿ. ಮತ್ತೆ ಮುಂದೆ ಸಿಗೋಣ. हर जगह में ऐसा कोई व्यवस्था रहेगा ना? हाँ जाते जाते वैसे ही बीच बीच में खाने के लिए पीने के लिए रहेगा? हाँ ओके ओके. Strum of the warm acoustic guitar blend with the gentle sound of आगे चलेंगे. 106 ಕಿಲೋಮೀಟರ್ ತೋರಿಸ್ತಾ ಇದೆ ಇಲ್ಲಿಂದ. ನೋಡೋಣ ಹೆಂಗಿದೆ ದಾರಿ. ಇಲ್ಲಿದೆ ನೋಡಿ ಜ್ಯೋತಿಬಾ ಟೆಂಪಲ್, ಕೊಲ್ಹಾಪುರಲ್ಲಿದೆ. इतनी दूर है देखो. ಇತ್ನಾ ಹೈ 106 ದಿಖಾ ರहा है. ನೋಡಿ ಮತ್ತೆ ಶರ್ಬತ್ತು, ನೀರು ಬೇಕಾ ಶರ್ಬತ್ ಬೇಕಾ ಅಂತ ಹೋಗ್ತಾ ಇದೀವಿ. ಬಾಬ್ ಹಾಯ್ ಮಾಡಿ. ಹಿಂಗಿದೆ ಗಾಳಿ, ಹಿಂಗಿದೆ ಸೂಪರ್ ಆಗಿದೆ. ಸೂಪರ್. ಯಾರಿಲ್ಲ ಸ್ವರ್ಗ. ಬೊಂಬಾಟ್. ಮುಂದೆ ಗೊತ್ತಾಗುತ್ತೆ ಬೊಂಬಾಟ್, ಇನ್ನೂ ಸ್ವಲ್ಪ ನಡೆದ್ಮೇಲೆ ಎಲ್ರಿಗೂ ಅವರೆಲ್ಲ ಬಾನಿಕೇತ್ ಎಲ್ಲ ಶಾರ್ಟ್ ಕಟ್. ಫುಲ್ ಶೆಕೆ ಹೊಡಿತಾ ಇದೆ. ಸಣ್ಣ ತಲೆ ಮೇಲೆ ಇದೆ. ನೋಡಿ ಅಲ್ಲಿ ಬರ್ತಾವ್ರೆ. ಇವಾಗ ಇಲ್ಲಿ ಬಂದ್ವಿ, ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಅಂತೆ. कितना देर रेस्ट लेगा? हाँ ये भी कितना देर? आधा घंटा. आधा घंटा रेस्ट. कितना किलोमीटर आए होंगे उधर से? 10-11 आए हुए. 10-11. ಓಕೆ. ಎಲ್ಲ ನೀರು ಕುಡಿತಾ ಇದೀವಿ. ಎಲ್ಲರೂ ರೆಸ್ಟ್ ಮಾಡ್ತಾರೆ. ಇಲ್ಲಿ ಹೂವು ಅಲಂಕಾರ ಮಾಡ್ತಾರೆ, ಅದಕ್ಕೆ ಇಲ್ಲಿ ಹೂವು ಸುತ್ತಾರೆ. ನಾವು ಮುಂದೆ ಹೋಗ್ತೀವಿ. ಸ್ವಲ್ಪ ರೆಸ್ಟ್ ಮಾಡ್ತಾವ್ರು ಕುತ್ಕೊಂಡು. ಸ್ವಲ್ಪ ನೆರಳಿದೆ. ಭಾರಿ ಬಿಸಿಲಿದೆ. ಇವರು ಜಸ್ಟ್ ಒಂದು 11-12 ಕಿಲೋಮೀಟರ್ ಬಂದಿದೀವಿ ಅಷ್ಟೇ. ಇನ್ನು ತುಂಬಾ ಇದೆ. ಎಲ್ರು ಹಾಯ್ ಮಾಡ್ರಪ್ಪ. ಸಬ್ ಹಾಯ್ ಬೋಲೋ. ಹಾಯ್ ಕಾಣ್ತಾ ಇದ್ದಾರೆ. Stay tuned. Vlog is coming. Stay tuned. ಫುಲ್ಲು ಶೆಕೆ ಹೊಡಿತಾ ಇದೆ, ಬಿಸಿಲು. ಅನೇಕ ಹಿಂದೆ ಬಿದ್ಬಿಟ್ಟವನೆ ಅಲ್ವಾ? ಎಷ್ಟು? 15 ಕಿಲೋಮೀಟರ್. ಆಲೆ ಕಾಲೆಲ್ಲ ನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ. 2 ಅವರ್ಸ್ ಇಂದ ನಡೀತಾ ಇದೀವಿ ನಾನ್ ಸ್ಟಾಪ್. ರಾತ್ರಿ 12 ಗಂಟೆವರೆಗೂ ನಡೀತೀವಿ. ನಾಳೆ ಮತ್ತೆ ಕಂಟಿನ್ಯೂ. ನಾಡಿದ್ದು ಹೋಗಿ
ಸಾಯಂಕಾಲ ತಲುಪೋದಲ್ಲಿ. ಹಾ, ನೋಡೋಣ ಅಲ್ಲಿವರೆಗೂ ಏನೇನು ಕಾಣಿಸುತ್ತೆ ತೋರಿಸ್ತೀನಿ. ಓಕೆ, ಬಾಯ್. ಬಾಯ್. ಇಲ್ಲಿ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋದು. ಹಾ, ಚಲೋ ಬೇಟೆಂಗೆ. ಹೆಂಗಿದೆ ಆಲದ ಮರ? ರಾತ್ರಿ ಭೂತ ನೇತಾಡುತ್ತಂತೆ ಆಲದ ಮರದಿಗೆ. यहाँ भी बोलेंगे क्या भूत सब रहेगा ये पेड़ पे, ऐसा बोलता है वहाँ पे? बोलते हैं, हाँ, पता है नहीं। बोलते हैं, आपको पता नहीं, आपने नहीं देखा? नहीं देखा, मैं भी नहीं देखा, शमशान में भी नहीं देखा, यहाँ के मैं भी किधर भी नहीं देखा, सिर्फ सुना है. ಅಲ್ಲಿ ನೋಡಿ ಮಲ್ಕೊಂಡ್ಬಿಟ್ಟವ್ರೆ. सब आगे जाके सो जाते हैं। देखो कैसे ಫುಲ್ಲು ರೆಸ್ಟ್ ಮಾಡ್ತಾವ್ರೆ. ನೋಡ್ರಿ, ಹೋಗೋಣ. ಕೂಲ್ ಆಗಿದೆ ಇಲ್ಲಿ ಸ್ವಲ್ಪ हम आगे जाके सो जाएंगे। चलो ಅಷ್ಟೇ. ನಾನು ಹೋಗಿ ಮಲ್ಕೊಂತೀನಿ. ಏನೂ ಇಲ್ಲ, ಇದು ಕಾಲ್ ಭಾಗನೂ ಬಂದಿಲ್ಲ, ಏನೂ ಬಂದಿಲ್ಲ. ನಾವು ಏನಪ್ಪ ಮಲ್ಕೊಂಬಿಟ್ಟಿದ್ದೀರಾ? ನನಗೂ ರೆಸ್ಟ್, ನಾನು ಇಲ್ಲೇ. सो जाओ यार। ಆಹಾ, अच्छा लग रहा है। ಅಷ್ಟೇ ರೋಡಲ್ಲಿ ಮಲಗಿರೋ ನಾನು ಯಾವತ್ತೂ ಜೀವನದಲ್ಲಿ ಮಲಗಿ. ಆನಂದ. ರೋಡಲ್ಲಿ ನಾವು ಮಲ್ಕೊಂತೀವಿ. ಹಾ, ಈ ತರ 3 ದಿನ ನಾವು ರೋಡ್ ಮೇಲೆ ಮಲ್ಕೊಂತೀವಿ. ಹಾ, ಇವಾಗ ರೋಡ್ ಮೇಲೆ ಮಲ್ಕೊಂತೀವಿ. ಇವಾಗ ಗೊತ್ತಾಗ್ತಾ ಇದೆ, ರೋಡ್ ಮೇಲೆ ಮಲ್ಕೊಂತೀವಿ, ರೋಡ್ ಮೇಲೆ ಎಲ್ಲ ಮಾಡ್ತೀವಲ್ಲ. ಸರಿ, ಸಿಗೋಣ ಮತ್ತೆ. ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ಆದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ.